ಶ್ರಾವಣ ಶಿವಶರಣ ಸಂಚಾರ ಸಮಾರೋಪ ಹಾಗೂ ಸಿದ್ಧಾಂತ ಶಿಖಾಮಣಿ ಗ್ರಂಥ ಅರ್ಪಣೆ ಅಭಿಯಾನ ಸಮಾರೋಪ ಹಾಗೂ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಸಮಾರಂಭದ ಕುರಿತು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಪೂಜ್ಯ ರಾಜಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು ಶ್ರಾವಣ ಮಾಸದ ಅಂಗವಾಗಿ ವಿಶೇಷವಾಗಿ ಯುವಕರನ್ನು ಮುಂದಿಟ್ಟುಕೊಂಡು ಗುರುವಿನ ನಡೆ ಭಕ್ತರ ಕಡೆ ಎನ್ನುವಂತಹ ಸದಾಶಯವನ್ನು ಹೊಂದಿ ಮಾಡಿರುವಂತಹ ಶ್ರಾವಣ ಶಿವ ಸಂಚಾರ ಹಾಗೂ ಸಿದ್ಧಾಂತ ಶಿಖಾಮಣಿಯ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು 22ನೇ ತಾರೀಕಿನಂದು ಬೀದರ್ ನಗರದ ಬೆಲ್ದಾಳೆ ಕನ್ವೆನ್ಷನಲ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಶೈಲ ಜಗದ್ಗುರು ವಹಿಸಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು. ಶ್ರಾವಣ ಮಾಸದ ಅಂಗವಾಗಿ ವಿಶೇಷವಾಗಿ ಯುವಕರನ್ನು ಮುಂದಿಟ್ಟುಕೊಂಡು ಗುರುವಿನ ನಡೆ ಭಕ್ತರ ಕಡೆಗೆ ಎನ್ನುವಂಥ ಸದಾಶಯವನ್ನು ಹೊಂದಿ ಶ್ರಾವಣ ಶಿವ ಸಂಚಾರ ವೀರಶೈವ ಲಿಂಗಾಯತ ಧರ್ಮಗ್ರಂಥವಾಗಿರುವಂಥ ಪ್ರಪಂಚದ ಶ್ರೇಷ್ಠ ಅಧ್ಯಾತ್ಮ ಗ್ರಂಥವಾಗಿರುವಂಥ ಮನುಕುಲದ ಚಿಂತಾಮಣಿಯಾಗಿರುವಂಥ ಶ್ರೀ ಸಿದ್ಧಾಂತ ಶಿಖಾಮಣಿಯ ಅಭಿಯಾನವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡು ಅದರ ಸಮಾರೋಪ ಸಮಾರಂಭವನ್ನು ಇದೇ 22ರಂದು ಹಮ್ಮಿಕೊಳ್ಳಲಾಗಿದೆ. ತನ್ನಿಮಿತ್ತವಾಗಿ ಒಂದು ಭವ್ಯ ಶೋಭಾಯಾತ್ರೆಯನ್ನು ನಮ್ಮೆಲ್ಲ ಸೇವಾ ಸಮಿತಿಯವರು ಸೇರಿಕೊಂಡು ಆಯೋಜನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಇಷ್ಟಲಿಂಗ ಧಾರಣೆಗೆ ನಮ್ಮ ಮೂಲ ಜೀವಾಣಿದೆ. ನಮ್ಮ ದೇಶದಲ್ಲಿ ಪುರಾತನ ಕಾಲದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ, ಆಚಾರ ವ್ಯವಸ್ಥೆನೇ ಇತ್ತು. ಭಕ್ತ ಮತ್ತು ಭವ್ಯ ಅನ್ನುವಂಥ ಕಲ್ಪನೆಯಿಂದ ನಮ್ಮ ದಾರ್ಶನಿಕರು, ಹಿರಿಯರು, ಗುರುಗಳು ಕಾರ್ಯರೂಪದಲ್ಲಿ ತಗೊಂಬಂದರು ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಗ್ತದೆ. ಈ ಜಗತ್ತಿನಲ್ಲಿ ಯಾರು ಬೇಕಾದರೂ ಕೂಡ ವೀರಶೈವ ಲಿಂಗಾಯತರಾಗಬಹುದು, ಪ್ರತಿಯೊಬ್ಬರು ಆಗಬೇಕನ್ನುವಂಥ ಸದಾಶಯದಿಂದಲೇ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಯುಗಪೂರ್ವ ಕಾಲದಲ್ಲಿ ಪರಮಾತ್ಮನ ಆದೇಶಕ್ಕನುಸಾರವಾಗಿ ಕುಂದುಪ್ಯಾಕೆಯ ಸೋಮೇಶ್ವರ ಮಹಾಲಿಂಗದಲ್ಲಿ ಅವತಾರವನ್ನು ತೊಟ್ಟು ಮಹಾನ್ ದಾರ್ಶನಿಕ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿರುವಂಥ ಸತ್ಪುರುಷರಾಗಿರುವಂಥ ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಲೋಕದ ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ಬೋಧಿಸಿರುವಂಥ ಶ್ರೇಷ್ಠ ಸಿದ್ಧಾಂತವೇ ಶಿವ ಸಿದ್ಧಾಂತ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಎಲ್ಲರ ಮನೆ ಮನೆಗೆ ತಲುಪಿಸುವಂಥ ಒಂದು ಸದಾಶಯದಿಂದ ನಾವು ಈ ವರ್ಷ ಸ್ವಾಮಿಗಳಾದರೂ ಒಂದೇ ಕಡೆ ಕೂಡಬಾರ್ದು, ಮನೆ ಮನೆಗೆ ಧರ್ಮ ಪ್ರಸಾರವನ್ನು ಮಾಡಬೇಕು. ನಿಜವಾದಂಥ ಕೆಲಸ ಅದೇ ಅನ್ನುವಂಥದ್ದು ಎಲ್ಲರಿಗೊಂದು ಕಾಯಕ ಇರುವ ಹಾಗೆ ಸ್ವಾಮಿಗಳಾದವರಿಗೆ ಏನು ಕಾಯಕ ಅಂತಂದ್ರೆ ಭಕ್ತರ ಉದ್ಧಾರ ಮಾಡೋದು, ತನ್ನ ಆತ್ಮದ ಉದ್ಧಾರ ಆಗಬೇಕು, ಭಕ್ತರ ಕಲ್ಯಾಣ ಆಗಬೇಕು ಅನ್ನುವಂಥದ್ದೇ ಆ ಸ್ವಾಮಿತ್ವದ ಮೂಲ ಉದ್ದೇಶ. ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿಯವರು ಮಾತನಾಡಿ, ನಮ್ಮ ದೇಶದಲ್ಲಿ ಮಠಗಳ ಹೆಸರಿನಲ್ಲಿ ಜಾತಿ ಪ್ರಚಾರ ಹೆಚ್ಚಾಗುತ್ತಿದೆ ಹೊರತು ಧರ್ಮ ಪ್ರಚಾರವಾಗುತ್ತಿಲ್ಲ. ಸಿದ್ಧಾಂತ ಶಿಖಾಮಣಿ ಒಂದು ಧರ್ಮ ಪ್ರಚಾರವೇ ಹೊರತು ಜಾತಿ ಪ್ರಚಾರವಲ್ಲ. ಅಂತಹ ಮಹತ್ವದ ಗ್ರಂಥವನ್ನು ನಮ್ಮ ಪೂಜ್ಯರು ನಾಡಿನೆಲ್ಲೆಡೆ ಪಸರಿಸಲು ಹೊರಟಿದ್ದಾರೆ. ಆದ್ದರಿಂದ ಬೀದರ್ ಜಿಲ್ಲೆಯ ಹಾಗೂ ನಾಡಿನ ಜನರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಶ್ರೀಶೈಲ ಜಗದ್ಗುರುಗಳ ಆಶೀರ್ವಾದ ಪಡೆಯಬೇಕೆಂದು ಹೇಳಿದರು. ಮತ್ತು ಅದೇ ಹೆಸರು ಹೇಳಬೇಕು, ಅದೇ ಮೆರವಣಿಗೆ ಹೇಳಬೇಕು, ಅವರೇ ಕಾರ್ಯಕ್ರಮ ಮಾಡ್ತಾರೆ ಅನ್ನಬೇಕು, ಅದೇ ರಿಪೀಟ್ ಆಗ್ತದೆ. ಅದಕ್ಕಿಂತಲೂ ಒಂದೇ ಒಂದು ಮಾತು ನಾನು ಹೇಳ್ತೀನಿ, ಸಿದ್ಧಾಂತ ಶಿಖಾಮಣಿ ಅಂದರೆ ಏನು ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸಿದ್ಧಾಂತ ಶಿಖಾಮಣಿ ಯಾವ ಗ್ರಂಥ ಇದು, ಯಾರ ಗ್ರಂಥ, ಯಾರು ಬರೆದರು, ಇದರ ಬಗ್ಗೆ ಸವಿಸ್ತರವಾಗಿ 1 ತಿಂಗಳವರೆಗೆ ಅವರು ಪ್ರವಚನವನ್ನು ಮಾಡಿದ್ದಾರೆ. ಸಮಾಜಕ್ಕೆ ಆ ಗ್ರಂಥವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅದು ಮಹತ್ವದ ಸಂಗತಿ. ಮತ್ತೊಂದು, ಇವತ್ತಿನವರೆಗೆ ನಮ್ಮ ದೇಶದಲ್ಲಿ ಮಠಗಳ ಹೆಸರ ಮೇಲಾಗಲಿ ಬೇರೆ ಹೆಸರ ಮೇಲಾಗಲಿ ಜಾತಿ ಪ್ರಚಾರ ಹೆಚ್ಚಾಗ್ತದೆ, ಧರ್ಮ ಪ್ರಚಾರ ಕಡಿಮೆ ಆಗ್ತದೆ. ಸಿದ್ಧಾಂತ ಶಿಖಾಮಣಿ ಧರ್ಮ ಪ್ರಚಾರ, ಅದು ಜಾತಿ ಪ್ರಚಾರ ಅಲ್ಲ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾವುದೇ ಒಂದು ಸಂಸ್ಥಾನ ಪ್ರಚಾರ ಮಾಡ್ತಾ ಇದ್ರೆ ಅದು ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಿದ್ದು ಅನ್ನೋದೇ ಎಲ್ಲರ ತಲೆಯಾಗಿ ಬರ್ತದೆ. ಮತ್ತು ಅದು ಸತ್ಯನೂ ಇದೆ.
ಆದರೆ ಸಿದ್ಧಾರ್ಥ ಶಿಖಾಮಣಿ ಜಾತಿ ಕಲಿಸೋದಿಲ್ಲ, ಅದು ಧರ್ಮವನ್ನು ಪ್ರತಿಪಾದನೆ ಮಾಡ್ತದೆ. ಅಂತ ಮಹತ್ವದ ಕಾರ್ಯ ನಮ್ಮ ಪೂಜ್ಯರಾದಂಥ ರಾಜಶೇಖರಪ್ಪ ಅವರು ಮಾಡಿಕೊಟ್ಟಾರೆ. ಆ ಕಾರ್ಯಕ್ರಮದ ಇವತ್ತು ಗ್ರಂಥವು ಬಿಡುಗಡೆ ಆಗ್ತದೆ. ಅವತ್ತು ಸ್ವಾಗತ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಬಾಬ್ಶೆಟ್ಟಿ ಮಾತನಾಡಿ, ಅಖಿಲ ಭಾರತ ವೀರಶೈವ ಮಹಾಸಭಾ ವಿಶ್ರಾಂತ ಅಧ್ಯಕ್ಷರಾದ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ, ಮಾಜಿ ಸಚಿವರಾದ ಶ್ರೀ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ವೀರಶೈವ ಸಮಾಜ ಮುಖಂಡರಾದ ರಾಜೇಶ್ವರ್ ನಿಟೂರೆ ಉದ್ಗಿರ್, ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕರಾದ ಡಾಕ್ಟರ್ ಎಸ್ ನಾರಾಯಣ, ವಿದೇಶಿ ವಾಣಿಜ್ಯ ಉದ್ಯಮಿ ಜಿಟಿ ಸುರೇಶ್ ಕುಮಾರ್ ಇವರುಗಳಿಗೆ ಪ್ರಪ್ರಥಮ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ನಡೆಯಲಿದೆ. ಹಾಗೂ ಸಮಾರಂಭದಲ್ಲಿ ಕಡಗಂಚಿಯ ಶ್ರೀ ವೀರಭದ್ರ ಶಿವಾಚಾರ್ಯರು, ಚಿಟಗುಪ್ಪದ ಶ್ರೀ ಗುರುಲಿಂಗ ಶಿವಾಚಾರ್ಯರು, ತಮಲೂರಿನ ಶ್ರೀ ಶಿವಾನಂದ ಶಿವಾಚಾರ್ಯರು ನೇತೃತ್ವ ವಹಿಸುವರು. ಶ್ರೀಶೈಲದ ಅಕ್ಕ ಮಹಾದೇವಿ ಚೈತನ್ಯ ಪೀಠದ ತಪೋರತ್ನ ಶ್ರೀ ಕರುಣಾದೇವಿ ಮಾತಾ ಸಮ್ಮುಖ ವಹಿಸುವರು ಎಂದು ಹೇಳಿದರು. ಅವತ್ತಿನ ದಿವಸ ತಮಗೆಲ್ಲ ಗೊತ್ತಿದ್ದ ಹಾಗೆ 5 ಜನರಿಗೆ ಈಗಾಗಲೇ ಶಿವಯ್ಯ ಸ್ವಾಮೀಜಿಯವರು ಹೇಳಿದ್ರು, 5 ಜನರಿಗೆ ಏನಂದ್ರೆ ಇದ್ರ ಬಗ್ಗೆ ಒಂದು ಒಳ್ಳೆ ಪುರಸ್ಕಾರ ಕೊಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ಡಿಸೈಡ್ ಆಗಿದೆ. ಇದರಲ್ಲಿ ಮಹಾನ್ ಭಾವರಾದಂತಹ ಶತಾಯುಷಿ ಡಾಕ್ಟರ್ ಶ್ರೀ ಭೀಮಣ್ಣ ಖಂಡ್ರೆಜಿ ಅವರು, ಮಾಜಿ ಸಚಿವರಾದ ಶ್ರೀ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು, ಹಾಗೂ ರಾಜೇಶ್ವರ್ ನಿಟ್ಟೂರೆ ಉದ್ಗೀರ್ ಅವರು, ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕರಾದ ಡಾಕ್ಟರ್ ಎಸ್ ನಾರಾಯಣ್ ಮೊನ್ನೆ ತಾನೇ ಅವರು ಬೀದರ್ ಬಂದು ಹೋಗಿದ್ರು. ಈಗ 2 ಸಲ ಈ ಕಾರ್ಯಕ್ರಮ ಒಂದಿಲ್ಲ ಒಂದು ರೀತಿಯಿಂದ ಮುಂದೂಡಲಾಗಿತ್ತು. ನಮ್ಮ ಶ್ರೀಶೈಲ ಜಗದ್ಗುರುಗಳಿಗೂ ಟೈಮ್ ಏನದ ಅಂದ್ರೆ ಅವ್ರಿಗೆ ಇದು ಆಗಲಿಲ್ಲ. ಎಲ್ಲೋ ಒಂದ್ ಕಡೆ ಏನಂದ್ರೆ 2 ಸಲ ಈ ಕಾರ್ಯಕ್ರಮ ಮುಂದೂಡೋ ಸಲುವಾಗಿ ಈ ನಿರ್ದೇಶಕರು ಆಲ್ರೆಡಿ 2 ಸಲ ಅವ್ರೇನದ ಎಲ್ಲ ಒಪ್ಕೊಂಡಿದ್ರು ಬರಬೇಕು ಅಂತ ಹೇಳ್ಕೊಂಡು, ಈ ಸಲ ಅವ್ರಿಗೆ ಏನಾಗಿದೆ, ಎಲ್ಲೋ ಒಂದು ಯಾವುದೋ ಒಂದು ಆಲ್ರೆಡಿ ಏನದಂದ್ರೆ ಒಂದು ನಿಯಮಿತವಾದಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದ ಸಲುವಾಗಿ ನಾನು ಬರ್ಲಿಕ್ಕಾಗಲ್ಲ. ಆದ್ರೂ ನನ್ನ ಶುಭಾಶಯಗಳು ನಿಮ್ಮ ಜೊತೆಗಿದೆ. ನಾನು ಪ್ರಯತ್ನ ಮಾಡ್ತೀನಿ ಅಂತ ಅಂದಿದ್ದಾರೆ. ನನಗೆ ಹೇಳಿದ್ದು ನಾನು ಪ್ರಯತ್ನ ಮಾಡ್ತೀನಿ ಬರ್ಲಿಕ್ಕೆ. ಅದಕ್ಕೆ ಆದ್ರೂ ಏನೇ ಆಗಲಿ ಈ ಕಾರ್ಯಕ್ರಮ ನೀವು ಇಟ್ಕೊಂಡಿದ್ರಿ ಯಶಸ್ವಿಯಾಗಿ ಜರಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಕೂಡ ಒಂದು ಮೆಸೇಜ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತ ಇದು ವಿಚಾರ ಇಟ್ಕೊಂಡು ಅವತ್ತಿನ ದಿವಸ ಬೇಕಾದಷ್ಟು ಏನದಾದ್ರೆ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. ಮೆರವಣಿಗೆ ಇದೆ. ವಿದೇಶಿ ವಾಣಿಜ್ಯ ಉದ್ಯಮಿ ಜಿಟಿ ಸುರೇಶ್ ಕುಮಾರ್ ಬ್ಯಾಂಗ್ಳೂರ್, ಇವ್ರು 4. ಇನ್ನೊಂದು ಭೀಮಣ್ಣ ಖಂಡ್ರೆ 1, ರಾಜಶೇಖರ್ ಪಾಟೀಲ್ 1, ರಾಜೇಶ್ವರ್ ನಿಟ್ಟೂರ್ 3, ಎಸ್ ನಾರಾಯಣ್ 4, ಜಿಟಿ ಸುರೇಶ್ 5. ಬ್ಯಾಂಗ್ಳೂರ್ ಪ್ರಶಸ್ತಿ ಮೊತ್ತ ಎಷ್ಟಿದೆ? ಮೊತ್ತ ಇಲ್ಲ, ಪ್ರಶಸ್ತಿ ಪ್ರಮಾಣ ಫಲಕ. ಸೊ ಈ ರೀತಿ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಅವತ್ತಿನ ದಿವಸ ಏನಿದೆ ಅಂದ್ರೆ ಬೆಳಿಗ್ಗೆ 8:30 ಗಂಟೆಗೆ ಕ್ಷೇತ್ರ ಪಾಪನಾಸಲಿಂಗ ದೇವಸ್ಥಾನದಿಂದ ಬೆಂದಾಳಿ ಕಂಚನವರೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥಗಳೊಂದಿಗೆ ಶ್ರೀಶೈಲ ಜಗದ್ಗುರುಗಳ ಭವ್ಯ ಶೋಭಾಯಾತ್ರೆಯು ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸೋಮಶೇಖರ್ ಪಾಟೀಲ್, ಶಿವಯ್ಯ ಸ್ವಾಮಿ, ಶ್ರೀ ಸಂತೋಷ್ ಪಾಟೀಲ್, ಕಂಟೆಪ್ಪ ಬಂಗೋರೆ, ಮಹಾಂತೇಶ್ ಬಿರಾದರ್, ಶಿವಕುಮಾರ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ದಿನಾಂಕ 22ರಂದು ಈಗಾಗಲೇ ಪೂಜ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹೇಳಂತೆ ಬೀದರ್ ನಗರದಲ್ಲಿ ಭವ್ಯವಾಗಿ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಉತ್ಸವ ಮತ್ತು ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಉತ್ಸವ ಜೊತೆಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಾನು ಇಷ್ಟೇ ಬೀದರ್ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಭಾಳ ದಿವಸ ನಂತರ ಜಗದ್ಗುರು ಮಹಾಸನ್ನಿಧಿಯವರು ಒಂದು ಸಭಾ ಕಾರ್ಯಕ್ರಮಕ್ಕೆ ಮತ್ತು ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ. ಸೊ 3 ರಾಜ್ಯಗಳಿಂದ ಜನತೆ ಬರ್ತಾ ಇದ್ದಾರೆ. ನಮ್ಮ ಬೀದರ್ ಜನತೆ ಏನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಮತ್ತು ಈ ಒಂದು ಸಭಾ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಕುಟುಂಬದೊಂದಿಗೆ ಅವತ್ತು ನಾವು ತಾವೆಲ್ಲರೂ ಭಾಗವಹಿಸಿ ತಮ್ಮ ಕುಟುಂಬದೊಂದಿಗೆ ತಮ್ಮ ಸ್ನೇಹಿತರು ಪರಿವಾರದವರಿಗೆ ಬಂದು ಮಕ್ಕಳು ಹಿಡ್ಕೊಂಡು ಎಲ್ಲರಿಗೆ ನೀವು ಯಾರೋ ಅವತ್ತು ಮನೆಯಲ್ಲಿ ಅಡುಗೆ ಯಾರು ಮಾಡೋಂಗಿಲ್ಲ, ಮುಂಜಾನೆ 8 ಗಂಟೆ ಪ್ರಸಾದ ಇಟ್ಕೊಂಡು ರಾತ್ರಿ ತನಕ ಕೊಡ್ತಾ ಇದ್ದೀವಿ ನಾವು. ಹಾಗಾಗಿ ಫಸ್ಟ್ ಯಾರು ಅಂದರೆ ಒಲೆ ಹಚ್ಚಬಾರ್ದು, ಹೆಣ್ಮಕ್ಳು ಕಷ್ಟಕ್ಕಾದ್ರೂ ನಾವು ನೆನೆಸ್ಬೇಕಂತ ಟಿಫಿನಿಂದ ಊಟದವರೆಗೆ ನಾವೇನಪ್ಪ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಮಹಿಳೆಯರು ಯಾವುದೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ಒಂದು ಸ್ವಾಗತ ಸಮಿತಿ ಪರವಾಗಿ ನಾನು ಕೇಳ್ಕೊಳ್ತೀನಿ. ಆಚಾರ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ಇದು ಒಂದು ಸಿದ್ಧಾಂತ ಶಿಖಾಮಣಿ ಏನು ಗ್ರಂಥ ಅವತ್ತೇನು ಬಿಡುಗಡೆ ಮಾಡ್ತಾಯಿದ್ದಾರೆ ಗುರುಗಳು. ಆ ಗ್ರಂಥ ಬಗ್ಗೆ ಹೇಳಬೇಕಂದ್ರೆ ಅದ್ರೊಳಗೆ ಏನು ಅಂತಂದ್ರೆ ಮಾನವ ಧರ್ಮ ಯಾವ ಥರ ಇರಬೇಕು ಮತ್ತು ನಾವು ಎಲ್ಲರ ಜೊತೆ ಹೇಗಿರಬೇಕು ಎಂಬುದು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಗುರುಗಳು. ಹೊರತು ನಾವು ಏನು ಅಂತಂದ್ರೆ ಯಾವತ್ತೂ
ಧರ್ಮ ಬಗ್ಗೆ ಜಗಳ ಮಾಡೋದು ಮತ್ತು ಜಾತಿದಾಗ ಜಗಳ ಮಾಡ್ಕೊಂಬಳೋದು ಮಾಡಬಾರ್ದು ಅಂತ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಆದ ಕಾರಣ ಬೀದರ್ ಮಹಾಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ವಿನಂತಿ ಮಾಡಿಕೊಳ್ಳುತ್ತಾ ಮತ್ತು ಈ ಗ್ರಂಥ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಮಾಡಬೇಕು ಅಂತ ಈ ಪ್ರೆಸ್ ಮುಖಾಂತರ ಕೇಳ್ಕೊತೀನಿ. ಧನ್ಯವಾದಗಳು.